ಕೇಳಿಸ್ಲಿಲ್ಲ? ನಮಸ್ತೆ. ನಾನು ಬೆಂಗಳೂರವನು ಅಂತ ಹೇಳಿದ್ರೆ, ಆದರೆ ನಮ್ಮ ತಂದೆ ಮಳವಳ್ಳಿಯವರು, ನಾನು ಮಳವಳ್ಳಿಯ ಮಗ. ಸಂತೋಷನಾ? ಯಾಕೋ ಯಾರಿಗೂ ಸಂತೋಷನೇ ಇಲ್ಲ. ಯಾಕೆ ನಾನು ಮಳವಳ್ಳಿಗೆ ಸೇರಷ್ಟು ಯೋಗ್ಯತೆ ಇಲ್ವಾ ನನಗೆ? ಥ್ಯಾಂಕ್ ಯು. ಇದೆಯಂತೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ದಿನದಂದು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಈ ಕ್ರಿಸ್ಮಸ್ ಆಚರಣೆಯಲ್ಲಿ ನೀವೆಲ್ಲರೂ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಸಮಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ನೋಡಿದ ನಾಟಕಕ್ಕೆ ನಿಮಗೆ ಒಂದು ಟೈಟಲ್ ಕೊಡ್ರಿ ಅಂತ ಹೇಳಿದ್ರೆ ಏನಂತ ಕೊಡ್ತೀರಾ? ಯೋಚನೆ ಮಾಡ್ತಾ ಇರಿ. ನೀವಾಗಿ ನೀವೇ ಒಂದು ಟೈಟಲ್ ಕೊಡಬೇಕು ಎಂಬುದಾಗಿ ಹೇಳಿದ್ರೆ ಈ ನಾಟಕಕ್ಕೆ ಯಾವ ಒಂದು ಟೈಟಲ್ ಇಲ್ಲವೇ ಯಾವ ಒಂದು ಶೀರ್ಷಿಕೆಯನ್ನು ನೀವು ಕೊಡ್ತಾ ಇದ್ರಿ? ಈ ಸಂಜೆ ವೇಳೆ ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಈ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಕ್ರಿಸ್ಮಸ್ ಅಂದ್ರೆ ಏನು? ಈ ಸಂಗೀತ ಸಂಜೆಯ ಶೀರ್ಷಿಕೆ ರಕ್ಷಕನ ಜನನ ಎಂಬುದಾಗಿ. ಈ ಕ್ರಿಸ್ಮಸ್ ಎಂಬುದಾಗಿ ಹೇಳಿದ್ರೆ ನಾವು ಅನೇಕ ಪರಿಕಲ್ಪನೆಗಳಲ್ಲಿ ಇದ್ದೇವೆ. ಕೆಲವರು ನೆನೆಸ್ತಾರೆ ಕ್ರಿಸ್ಮಸ್ ಎಂಬುದಾಗಿ ಹೇಳಿದ್ರೆ ಕೇಕ್ಗಳ ಹಬ್ಬ ಎಂಬುದಾಗಿ. ಕೆಲವರು ನೆನೆಸ್ತಾರೆ ಕ್ರಿಸ್ಮಸ್ ಅಂದ್ರೆ ಕುಡಿದು ಮಜಾ ಮಾಡುವಂತ ಹಬ್ಬ ಎಂಬುದಾಗಿ. ಆದ್ರೆ 3 ವಿಚಾರಗಳನ್ನ ಈ ಕ್ರಿಸ್ಮಸ್ ಅಂದ್ರೆ ಏನೆಂಬುದಾಗಿ ನಾನು ತಿಳಿಸ್ತೇನೆ. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ದೇವರು ಮನುಷ್ಯರನ್ನ ಹುಡುಕಿ ಬಂದಂತ ಪ್ರೇಮ ಕಥೆ. ನಂಬರ್ 1 ಏನು? ದೇವರು ಮನುಷ್ಯರನ್ನ ಹುಡುಕಿ ಬಂದಂತ ಒಂದು ಪ್ರೇಮ ಕಥೆ. ನಮ್ಮೆಲ್ಲರಿಗೂ ಗೊತ್ತಿರುವುದೊಂದು, ನಾವೆಲ್ಲರೂ ದೇವರನ್ನ ಹುಡುಕಿ ಹೋಗ್ತೇವೆ. ಆದ್ರೆ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನೆಂಬುದಾಗಿ ಹೇಳಿದ್ರೆ ದೇವರೇ ಮನುಷ್ಯರನ್ನ ಹುಡುಕಿ ಬಂದಂತ ಒಂದು ಕಥೆ. ಅನೇಕರು ಚಿಕ್ಕ ಮಕ್ಕಳು ರಾಜರಾಗಿ ಹೋಗ್ತಾರೆ. ಅನೇಕ ಚಿಕ್ಕ ಮಕ್ಕಳು ನಾವು ರಾಜರಾಗುವುದನ್ನ ನೋಡ್ತೇವೆ. ಅನೇಕರು ಬಡವರು ರಾಜನಾಗುವುದನ್ನ ನೋಡ್ತೇವೆ. ಆದ್ರೆ ಒಬ್ಬ ರಾಜನು ಮಗುವಾಗಿ ಜನಿಸಿದಂತ ಕತೆ ಕ್ರಿಸ್ಮಸ್ ಅಲ್ಲ? ಏನು ವಿಶೇಷ ರೀ? ದೇವರು ಹುಡುಕಿ ಬಂದಂತ ಒಂದು ಮನುಷ್ಯರನ್ನ ಹುಡುಕಿ ಬಂದಂತ ಕತೆ. ಎರಡನೇದಾಗಿ ಒಬ್ಬ ರಾಜನು ಮಗುವಾಗದಂತ ಒಂದು ಕತೆ. ಒಬ್ಬ ರಾಜನು ತಾನು ಮಗುವಾಗಬೇಕಾದ್ರೆ ತನ್ನ ಎಲ್ಲ ಐಶ್ವರ್ಯಗಳನ್ನ ತ್ಯಾಗ ಮಾಡಿ ಆತನು ಎಲ್ಲವನ್ನ ಬರೆದು ಮಾಡಿಕೊಂಡು, ನೀವೆಲ್ಲ ನೋಡ್ತಾ ಇದ್ರಿ ಆತನ ಜನನವನ್ನ ನಾವು ನೋಡಿದ್ವಿ. ಆತನ ಜನನ ಏನ್ ಮಾಡ್ತು ಅಂದ್ರೆ ಇಡೀ ಇತಿಹಾಸವನ್ನೇ ಬದಲಾಯಿಸು. ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ ಇಡೀ ಇತಿಹಾಸವನ್ನೇ ಬದಲಾಯಿಸ್ತು. ಈ ದಿವಸ ನಾವೆಲ್ಲರ ಹಬ್ಬಗಳನ್ನ ಮಾಡ್ತೇವೆ, ಹೌದಾ ಇಲ್ಲ? ಅನೇಕ ಹಬ್ಬ ಬರೀ ಒಂದು ಪಂಗಡಕ್ಕೆ, ಅನೇಕ ಹಬ್ಬ ಒಂದು ನಿರ್ದಿಷ್ಟವಾದ ಜಾಗಗಳಿಗೆ ಮಾತ್ರ ನಿಯಮಿತವಾಗಿರ್ತದೆ. ಆದ್ರೆ ಕ್ರಿಸ್ಮಸ್ ಎಂಬ ಹಬ್ಬ ಇದೆಯಲ್ಲ, ಇಡೀ ವರ್ಲ್ಡ್, ಇಡೀ ವಿಶ್ವ ಅದನ್ನು ಆಚರಿಸ್ತದೆ. ಯಾಕೆ? ಯೋಚನೆ ಮಾಡಿ ನೋಡಿ. ಒಂದು ಹಬ್ಬವನ್ನು ಆಚರಿಸಬೇಕು, ಕ್ಯಾಲೆಂಡರ್ ಅಲ್ಲಿ ಅದು ಬರ್ಬೇಕೆಂಬುದಾಗಿ ಹೇಳಿದ್ರೆ ಗವರ್ನಮೆಂಟ್ ಅದಕ್ಕೆ ಅಪ್ರೂವಲ್ ಕೊಡ್ಬೇಕು, ಅದನ್ನ ಒಪ್ಪಬೇಕು. ಹೌದು, ಇದು ಹಬ್ಬ, ಆತನು ಜನಿಸಿರುವಂತವನು, ಇಲ್ಲವೇ ನಾವು ಮಾಡ್ತಾ ಇರುವ ಹಬ್ಬ ಅದು ವಿಶೇಷವಾದದ್ದೆಂಬುದಾಗಿ ಪರಿಗಣಿಸಬೇಕು. ಒಂದು ಹಬ್ಬ ಎಲ್ಲಾ ಗವರ್ನಮೆಂಟ್, ಇಡೀ ಲೋಕದ ಎಲ್ಲಾ ಗವರ್ನಮೆಂಟ್ ಅಲ್ಲಿ ಅಪ್ರೂವ್ ಆಗಿರೋಂತ ಒಂದು ಹಬ್ಬ ಅದು ಕ್ರಿಸ್ಮಸ್ ಹಬ್ಬ. ಈ 3 ವಿಶೇಷತೆಗಳನ್ನ ತಿಳ್ಕೊಳ್ರಿ. ನಂಬರ್ 1 ಏನು? ಕ್ರಿಸ್ಮಸ್ ಹಬ್ಬ ಮನುಷ್ಯರನ್ನ ದೇವರು ಹುಡುಕಿ ಬಂದಂತ ಒಂದು ಪ್ರೇಮ ಕಥೆ. ಎರಡನೇದಾಗಿ ಒಬ್ಬ ರಾಜನು ಮಗುವಾದಂತ ಕಥೆ, ತನ್ನನ್ನು ಬರಿದು ಮಾಡಿಕೊಂಡು ರಾಜನಾದಂತ ಒಂದು ಕಥೆ. ಇದೆಲ್ಲ ಹೇಳ್ತಾ ಇರುವಾಗ ಸ್ವಲ್ಪ ದಿವಸದ ಹಿಂದೆ ನೀವೆಲ್ಲರೂ ನೋಡಿರ್ಬೋದು, ಉತ್ತರಾಖಂಡಲ್ಲಿ ಸುಮಾರು 41 ಜನರು ಇದೇ ಈಗ ಬಾವಿಗೆ ಬಿದ್ರಲ್ಲ ಹಾಗೆ ಒಂದು ಟನಲ್ ಅಲ್ಲಿ ಸಿಗಾಕೊಂಡಿದ್ರು. ಆಗ ಅವ್ರಿಗೆಲ್ಲ ಒಂದು ರಕ್ಷಣೆಯ ಒಂದು ಕೂಗು ಹೊರಟಿತ್ತು. ಇಡೀ ದೇಶದಲ್ಲಿ ಎಲ್ಲ ಕಡೆ ಟಿವಿ ಚಾನೆಲ್ಸ್ಗಳು ಹೇಳ್ತಾ ಇದ್ರು, ಅನೇಕರು ಅನೇಕ ವಿಶೇಷವಾದ ಉಪಕರಣಗಳನ್ನ ತಂದು ಅವರನ್ನ ಬಿಡಿಸ್ಬೇಕೆಂಬುದಾಗಿ ನೀವೆಲ್ಲರೂ ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀರಾ ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗಿದ್ರೆ ಆವಾಗ ಒಬ್ಬನ್ನ ಕರೆಸಿದ್ರು, ಅರ್ನಾಲ್ಡ್ ಡಿಕ್ಸ್ ಎಂಬುದಾಗಿ ಆಸ್ಟ್ರೇಲಿಯಾದಿಂದ. ಆತನು ಒಬ್ಬ ತಜ್ಞ, ಹೇಗೆ ಇವರನ್ನ ಹೊರಗಡೆ ತೆಗಿಬೇಕೆಂಬುದಾಗಿ ಆತನನ್ನ ಕರೆಸಿದ್ರು.
ಒಂದು ಡಿಫರೆನ್ಸ್ ಇದೆ. ನೀವೀಗ ಬಾವಿಯಲ್ಲಿ ನೋಡಿದಂಥದ್ದಕ್ಕೂ ಮತ್ತೆ ಉತ್ತರಾಖಂಡಲ್ಲಿ ನೋಡಿದಂಥದ್ದಕ್ಕೂ ಒಂದು ಡಿಫರೆನ್ಸ್ ಇದೆ. ಏನ್ ಹೇಳಿ ನೋಡೋಣ. ನಮಗೆ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ, ನಾವು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇವೆ. ಆದರೆ ಈ ದಿವಸ ರಕ್ಷಕನ ಜನನ ಎಂಬುದಾಗಿ ನಾವು ಹೇಳಿದ್ವಲ್ಲ, ಒಬ್ಬ ರಕ್ಷಕ ಬರ್ಬೇಕಲ್ಲಿ, ಯಾರೋ ಒಬ್ರು ಹೆಲ್ಪ್ ಮಾಡೋರು ಬರಬೇಕು. ಕಣ್ಣಿಗೆ ಕಾಣಿಸುವಂತ ಪ್ರಾಬ್ಲಮ್ಸ್ ಇದ್ರೆ ನಾವೆಲ್ಲರೂ ಹೋಗಿ ಏನ್ ಮಾಡ್ಬೋದು, ಅದಕ್ಕೆ ಸ್ಪಂದಿಸ್ಬೋದು. ಆದ್ರೆ ಈ ದಿವಸ ರಕ್ಷಕನ ಜನನ ಇಲ್ಲಿ ಆಚರಿಸ್ತಾ ಇದ್ದೇವಲ್ಲ, ಕಣ್ಣಿಗೆ ಕಾಣದೇ ಇರುವಂತ ಅನೇಕ ವಿಷಯಗಳಿಗೋಸ್ಕರ ಜನಿಸಿದಂತ ಒಬ್ಬ ರಾಜನ ಬಗ್ಗೆ ಈ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. There are things in your life which are invisible. ಕಣ್ಣಿಗೆ ಗೋಚರ ಆಗದೇ ಇರುವಂತ ಅನೇಕ ಸಮಸ್ಯೆಗಳು ಈ ದಿವಸ ನಿಮ್ಮನ್ನ ಕಾಡ್ತಾ ಇದೆ. ಅದರಿಂದ ಬಿಡಿಸುವವರು ಯಾರು? Who can save you from the difficulties which are not seen in your life? ಇಲ್ಲಿ ಬಂದಿರುವಂತ ದೇವಜನರೇ, ನಾನು ಅದಕ್ಕೆ ಹೇಳಿದೆ, ನೀವು ಒಂದು ಟೈಟಲ್ ಕೊಡಬೇಕಾದ್ರೆ ಈ ನಾಟಕಕ್ಕೆ ನೀವೇನಂತ ಕೊಡ್ತಾ ಇದ್ರಿ? ಹಾಗಿದ್ರೆ ಮನುಷ್ಯನನ್ನ ರಕ್ಷಿಸುವುದಕ್ಕೆ ಯಾಕೆ ಬರಬೇಕಾಗಿತ್ತು? ಕಷ್ಟದಲ್ಲಿ ಮನುಷ್ಯ ಇದ್ದಾನೆ ಅಂತ ಯಾರು ಗೊತ್ತು? ಇವತ್ತು 4 ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯನು ತಾನಾಗೆ ತಾನು ನಿರ್ಮಿಸಿಕೊಂಡಂತ ಅನೇಕ ಸ್ವಕಲ್ಪಿತ ಥಿಯರೀಸ್, ಸಿದ್ಧಾಂತಗಳನ್ನ ಹಾಕೊಂಡ್ಬಿಟ್ಟಿದ್ದಾನೆ. ಈಗ ಒಂದು ವಿಚಾರ ಹೇಳ್ತೀನಿ. ನಾನು ಒಳ್ಳೆಯವನು, ನನಗೆ ಯಾರ ಅವಶ್ಯಕತೆ ಇಲ್ಲ, ಒಳ್ಳೇದು ಮಾಡಿದ್ದೀನಿ, ದೇವರು ನನಗೆ ಒಳ್ಳೇದು ಮಾಡ್ತಾನೆ. ಎಷ್ಟು ಜನ ಆ ಥರ ನಂಬ್ತೀವಿ? ಹೌದಲ್ವಾ? ನಾವೆಲ್ಲರೂ ನಂಬೋದದು ಅದೇ ಸ್ವಕಲ್ಪಿತ. ಇನ್ನೊಂದೊಂದು ಕಡೆ ದಾನ ಮಾಡ್ತೀನಿ ನಾನು, ನನಗೆಲ್ಲ ಒಳ್ಳೇದಾಗತ್ರಿ. ನಮ್ಮ ಮನೆ ಹತ್ರ ಒಬ್ರು ಈ ರೀತಿಯಾಗಿ ಹೇಳಿದ್ರು, ರೀ ನಾನು ಎಷ್ಟು ಪುಣ್ಯ ಕಟ್ಕೊಂಡಿದ್ದೀನಿ ಅಂದ್ರೆ, ನಮ್ಮ ಮನೆ ಕೆಲ್ಸದವನಿಗೆ ಬರೀ ಸಂಬಳ ಕೊಡಲ್ಲ, ಊಟ ಹಾಕಿ ಅವನನ್ನ ಸಾಕ್ತೀವ್ರಿ ಅಂದ್ರು. ಒಂದ್ ದಿವಸ ನನ್ನ ಸಿಕ್ಕದ ಅವನು, ಯಾರು ಆ ಕೆಲ್ಸದವನು, ಏನಪ್ಪ ನೀನ್ ಎಷ್ಟು ಒಳ್ಳೆಯವನು, ನಿಮ್ಮ ಓನರ್ ಏನ್ ಹೇಳ್ತಾರೆ ನನಗೆ ಅಂದ್ರೆ, ನಿನ್ನನ್ನ ಚೆನ್ನಾಗಿ ಸಾಕ್ತಾರಲ್ಲ ಅಂದ್ರೆ, ಅಯ್ಯೋ ಹೋಗಿ ಸರ್, ಬೇಡದಿರ ಊಟ ಹಾಕಿ ಕೊಡ್ತಾರೆ, ಅದನ್ನ ದೊಡ್ಡದಾಗಿ ಹೇಳ್ಕೊಳ್ತಾರೆ ಎಲ್ಲರಿಗೆ. ನೋಡಿ, ನಾವು ಮನುಷ್ಯರು ಸ್ವಕಲ್ಪಿತ ಅನೇಕ ವಿಚಾರಗಳನ್ನ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಈ ವಿಚಾರಗಳು ನಮ್ಮನ್ನ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ಪ್ರಾಬ್ಲಮ್ಗೆ ನಮ್ಮನ್ನ ಸಿಕ್ಕಿಸ್ತಾ ಇದೆ. ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇಂಡೈರೆಕ್ಟ್ ಆಗಿ ನಾನು ನೀತಿವಂತನು, ನನಗೆ ದೇವರ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಜನರೇ ಕೇಳಿಸ್ಕೊಳ್ರಿ, ಅನೇಕರು ನಾವು ಸ್ವಕಲ್ಪಿತವಾದಂತ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡ್ಬಿಟ್ಟಿದೀವಿ, ಕರಗತ್ತಿಸ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಯಾರ ಅವಶ್ಯಕತೆ ಇಲ್ಲ, ನಮ್ಗೆ ರಕ್ಷಕನು ಬೇಡ, ನಾನು ಒಳ್ಳೆಯವನು, ನಾನು ಬೇರೆಯವ್ರ ತರ ಏನ್ ಮಾಡಿಲ್ಲ, ಮೋಸ ಮಾಡಿಲ್ಲ, ಏನಿಲ್ಲ ರೀ, ನಾನು ಒಳ್ಳೆಯವನು, ನನಗೆ ಯಾರ ಅವಶ್ಯಕತೆ ಬೇಡ, ನನ್ಗೆ ಯಾವ ರಕ್ಷಕನು ಬೇಡ. ಇದು ನಿಮ್ಮ ಕಣ್ಣಿಗೆ ಕಾಣದೇ ಇರುವಂತ ಒಂದು ಮಾರಕವಾದಂತ ಸತ್ಯ ನಿನ್ನಲ್ಲಿ ಅಡಗಿದೆ. ಅದಕ್ಕೆ ಈ ದಿವಸ ರಕ್ಷಕನ ಜನನ, ಈ ದಿವಸ ಈಗಷ್ಟೇ ನೀವು ನೋಡಿದಂತ ಅನೇಕ ಹಾಡುಗಳಲ್ಲಿ ಒಂದು ವಿಚಾರ ನಾವು ನೋಡ್ತಾ ಬಂದ್ವಿ. ಮನುಷ್ಯನು ಹುಟ್ಟಿದಾಗಲಿಂದನೂ ಆತನಿಗೆ ಪಾಪಿಯ ಸ್ವಭಾವ. ಈಗ ತಾನೇ ಅಣ್ಣ ಹೇಳ್ತಾ ಇದ್ರು, ನಿಮ್ಮ ಮಕ್ಕಳಿಗೆ ನೀವು ಕೆಟ್ಟದನ್ನ ಹೇಳ್ಕೊಡಲ್ಲ, ಆದ್ರೆ ಎಲ್ಲಿಂದ ಬರ್ತಾ ಇದೆ ಆ ಕೆಟ್ಟತನ? ಯಾಕಂದ್ರೆ ಮನುಷ್ಯನು ದೇವರಿಂದ ದೂರ ಆಗಿ ಆತನ ಪಾಪಗಳು ಆತನನ್ನ ದೂರ ಮಾಡ್ತಾ ಇದೆ. ಅದಕ್ಕೆ ನನಗೆ ರಕ್ಷಕನ ಬೇಕಾಗಿದ್ದಾನೆ. ನಂಬರ್ 1, ನನ್ನ ಸ್ವಕಲ್ಪಿತ ಅನೇಕ ಭಾವನೆಗಳಿಂದ ನಾನು ದೇವರಿಂದ ದೂರ ಆಗುತ್ತಾ ಇದ್ದೇನೆ. ಮೊದಲನೇದಾಗಿ ದೇವರು ನನ್ನಿಂದ ನನ್ನ ಏನ್ ಮಾಡಬೇಕು, ಬಿಡುಗಡೆ ಮಾಡಬೇಕು. ಎರಡನೇದಾಗಿ ಮನುಷ್ಯನಲ್ಲಿ ಇನ್ನೊಂದು ವಿಚಾರ ಇದೆ, ಇನ್ನೊಂದು ಪ್ರಾಬ್ಲಮ್ ಇದೆ. ಮೊದಲನೇದೇನೋ ಸ್ವಕಲ್ಪಿತವಾದಂಥ ನಮ್ಮ ಯೋಚನೆಗಳು. ಎರಡನೇದಾಗಿ ಮನುಷ್ಯನು ಹುಡುಕ್ತಾ ಇದ್ದಾನೆ. ನೀವು ನೋಡ್ರಿ, ಮನುಷ್ಯನ್ ಏನೆಲ್ಲ ಹುಡುಕ್ತಾನೆ ಅಂದ್ರೆ, ನಾವೆಲ್ಲರೂ ಇವತ್ತಿಲ್ಲಿ ಸಂತೋಷವಾಗಿ ಕೂಡಿ ಬಂದಿರ್ಬೋದು, ಒಂದು ಹಬ್ಬ ಬಂದಿದೆ ಸಂತೋಷವಾಗಿರೋಣ ಅಂತ. ಆದ್ರೆ ಈ ಮುಖದ ಹಿಂದೆ ಇದೆಯಲ್ಲ, ಈ ಮುಖದ ಹಿಂದೆ ಅನೇಕ ವಿಚಾರಗಳನ್ನ ನಾವು ಹುಡುಕ್ತಾ ಇರ್ತೀವಿ.
ಮನುಷ್ಯ ಏನೆಲ್ಲ ಹುಡುಕ್ತಾನೆ ಎಂಬುದಾಗಿ ನಾವು ನೋಡುವಾಗ ನಮಗೆ ಅನೇಕ ಸಾರಿ ನಾವು ಹುಡುಕುವಂತ ವಿಚಾರಗಳು ಯಾರಿಗೂ ತಿಳಿಯದಂತ ವಿಚಾರಗಳು. ಏನ್ರಿ ಯಾರಿಗೂ ತಿಳಿಯದಂತ ವಿಚಾರ ಏನು ಹುಡುಕ್ತೀವಿ? ನಾವು ಶಾಂತಿ ನೆಮ್ಮದಿಗಾಗಿ ಹುಡುಕ್ತೇವೆ. ಆದ್ರೆ ನಮ್ಮ ಶಾಂತಿ ನೆಮ್ಮದಿಯನ್ನ ಹುಡುಕುವ ರೀತಿ ಯಾವುದೆಂಬುದಾಗಿ ನಾವು ನಡೆಸ್ಕೊಳ್ಬೇಕು. ಅನೇಕರು ನೆನೆಸ್ತಾರೆ ನಾನು ದಿನಾಗ್ಲೂ ಕುಡಿದ್ರೆ ನನ್ನ ಎಲ್ಲಾ ಕಷ್ಟಗಳನ್ನ ಮರಿಬಹುದೆಂಬುದಾಗಿ. ಅನೇಕರು ದುಶ್ಚಟಕ್ಕೆ ಒಳಗಾಗಿದ್ದಾರೆ. ಅನೇಕರು ನಾನು ನೆನೆಸ್ತೇನೆ, ನಮ್ಮ ಜೀವಿತದಲ್ಲಿ ನಾವೇನನ್ನ ಹುಡುಕ್ತಾ ಇದ್ದೀವಿ ಎಂಬುದಾಗಿ ಹೇಳಿದ್ರೆ ಯಾರಿಗೂ ಗೋಚರವಾಗದಂತ ಒಂದು ವಿಚಾರ ಏನೆಂಬುದಾಗಿ ಹೇಳಿದ್ರೆ ನೆಮ್ಮದಿಗಾಗಿ ನಾವು ಪರಿತಪಿಸ್ತಾ ಇದ್ದೇವೆ. ಈ ಪರಿತಪನೆ, ಈ ಎಲ್ಲ ಯೋಚನೆಗಳನ್ನ ನಾವು ಎಲ್ಲಿ ಹುಡುಕ್ತೀವಿ ಅಂದ್ರೆ ವಿ ಸರ್ಚ್ ಇನ್ ಅ ರಾಂಗ್ ಪ್ಲೇಸ್. ನಾವು ನೆನೆಸ್ತೇವೆ ದುಡ್ಡಿದ್ರೆ ನನ್ನ ಜೀವನದಲ್ಲಿ ಎಲ್ಲ ನಾನು ಸಾಲ್ವ್ ಆಗುತ್ತೆ ಎಂಬುದಾಗಿ ನೆನೆಸ್ತೇವೆ. ದ ಸೆಕೆಂಡ್ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ನಮ್ಮ ಜೀವಿತದಲ್ಲಿ ಅಗೋಚರವಾದ ಕಾಣದೇ ಇರುವಂತ ಒಂದು ವಿಚಾರವನ್ನ ನಾವು ಹುಡುಕ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ನೆಮ್ಮದಿ ಬೇಕು, ಶಾಂತಿ ಬೇಕೆಂಬುದಾಗಿ ನಾವು ಹುಡುಕ್ತಾ ಇದ್ದೇವೆ. ನಾವು ನೆನೆಸ್ತೇವೆ ದುಡ್ಡಿಂದ ಅದು ನಮಗೆ ಸಿಗುತ್ತೆ ಎಂಬುದಾಗಿ. ನೀವೆಲ್ಲರೂ ಮನೆಗೋಗಿ ಈ ಕೃತಿಯನ್ನ ಓದ್ರಿ. ಲಿಯೋ ಟಾಲ್ಸ್ಟಾಯ್ ಎಂಬುದಾಗಿ ಒಂದು ಮಹಾನ್ ಬರಹಗಾರ. ಆತನು 2 ಬರಹಗಳನ್ನ ಬರೆದನು. ಆ 2 ಬರಹಗಳು ಇಡೀ ಇತಿಹಾಸವನ್ನೇ ಬದಲಾಯಿಸಿದಂತ ಬರಹಗಳು. ಅನಾ ಕಾರಲಿನ ಮತ್ತೆ ವಾರ್ ಅಂಡ್ ಪೀಸ್ ಎಂಬುದಾಗಿ 2 ಕೃತಿಗಳನ್ನ ಆತನು ಬರೆದನು. ಅದು ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾದಲ್ಲಿ ಅತಿ ಉತ್ತಮವಾದಂಥ ಕೃತಿ ಎಂಬುದಾಗಿ, ಇಲ್ಲವೇ ದಟ್ಸ್ ಅ ವೆಲ್ ನೋನ್ ನಾವೆಲಿಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಆತನು ಯಾವತ್ತೂ ದೇವರನ್ನ ನಂಬಲೇ ಇಲ್ಲ. ಆತನ ಜೀವಿತದಲ್ಲಿ ಆತನು ಒಂದು ವಿಚಾರವನ್ನ ಹುಡುಕುತ್ತಾ ಹೋದ. ಆತನು ನೆನೆಸ್ದ, ನಾನು ಎಲ್ಲರಿಗಿಂತ ಚೆನ್ನಾಗಿ ಓದ್ಬೇಕಂತ. ಆತನು ಓದಿದಂಥ ಕಾಲೇಜಲ್ಲಿ ಫಸ್ಟ್ ಬರ್ತಾ ಇದ್ದ, ಎಲ್ಲರಿಗಿಂತ ಚೆನ್ನಾಗಿ ಓದಿದಂಥ ಒಬ್ಬ ವ್ಯಕ್ತಿ. ಆದರೆ ಆತನ ಜೀವಿತದಲ್ಲಿ ಒಂದು ವಿಚಾರ ಅವನಿಗೆ ಸಿಕ್ಕಲಿಲ್ಲ. ಇಷ್ಟೆಲ್ಲ ಮಾಡಿದ್ನಲ್ಲ ನನ್ನ ಜೀವಿತ, ವಾಟ್ ಈಸ್ ನೆಕ್ಸ್ಟ್ ಇನ್ ಮೈ ಲೈಫ್? ನನ್ನ ಜೀವಿತದಲ್ಲಿ ಮತ್ತೇನು ನಾನು ಸಾಧಿಸಬಹುದು? ಆತ ನೆನೆಸ್ದ, ನಾನು ಬರೀ ಓದ್ತಾ ಇದ್ದೀನಿ, ಮಜಾ ಮಾಡ್ಬೇಕೆಂಬುದಾಗಿ ಇಡೀ ತನ್ನ ಜೀವಿತದಲ್ಲಿ ತನ್ನ ಸ್ನೇಹಿತರೊಟ್ಟಿಗೆ ಆತನು ಕಾಲ ಕಳೆದು ಕುಡಿದು ಏನೆಲ್ಲ ಮಜಾ ಮಾಡ್ಬೋದು ಎಲ್ಲ ಮಾಡ್ದ. ಅದೆಲ್ಲ ಆದ್ಮೇಲೆ ತಿರ್ಗಾ ಆತನ ಜೀವಿತದಲ್ಲಿ ಬರಡು, ವಾಟ್ ಈಸ್ ನೆಕ್ಸ್ಟ್? ನನ್ನ ಜೀವಿತದಲ್ಲಿ ಇಷ್ಟೇನ ಜೀವನ ಅಂದ್ರೆ? ಅಲ್ಲಿಗೆ ಆತನ ಇದು ಮುಗಿಲಿಲ್ಲ. ಆತನ ನೆನೆಸ್ದ, ನನಗನ್ಸುತ್ತೆ ಇದೆಲ್ಲ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ. ನನ್ನ ಜೀವಿತದಲ್ಲಿ ನಾನು ಇನ್ನೊಂದು ಹೆಜ್ಜೆಗೆ ನಾನು ಹೋಗ್ಬೇಕು. ಅವ್ನು ನೆನೆಸ್ದ, ನೋಡು, ನಾನು ಮದುವೆ ಆಗಿದ್ರೆ ನಾನು ಸರಿ ಹೋಗ್ಬೋದು, ನನ್ನ ಜೀವಿತದಲ್ಲಿ ನೆಮ್ಮದಿ. ಆತನು ಮದುವೆಯಾದ, ಬಹಳ ಒಳ್ಳೆಯ ಒಂದು ಹೆಂಡತಿ ಸಿಕ್ಕಿದ್ಲು, ಆತನನ್ನ ಪ್ರೀತಿಸುವಂತ ಹೆಂಡತಿ ಸಿಕ್ಕಿದ್ಲು. ಆತನ ಜೀವಿತದಲ್ಲಿ ಒಂದು ಕುಟುಂಬ ಇತ್ತು, 13 ಜನಕ್ಕೆ ಆತನ ತಂದೆ ಆದ. ಇದೆಲ್ಲ ಆದ್ಮೇಲೆ ತಿರ್ಗಾ ಆತನ ಜೀವಿತದಲ್ಲಿ ಅದೇ ಒಂದು ಛಾಯೆ. ಇದೆಲ್ಲ ಆಯ್ತು, ನನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ವಲ್ಲ, ಏನೋ ಶೂನ್ಯ ಇದೆಯಲ್ಲ ನನ್ನ ಜೀವಿತದಲ್ಲಿ, ವಾಟ್ ಈಸ್ ನೆಕ್ಸ್ಟ್ ಇನ್ ಮೈ ಲೈಫ್? ಆತನ ನೆನೆಸ್ತಾನೆ, ನಾನು 2 ಬುಕ್ಕನ್ನು ಬರೀತೇನೆ. ಆ 2 ಬುಕ್ ಎಷ್ಟು ಫೇಮಸ್ ಆಯ್ತು ಅಂದ್ರೆ, ಆತನಿಗೆ ಎಲ್ಲೇ ಹೋದ್ರು ಜನ ಆತನನ್ನ ಗುರ್ತಿಡಿತಾರೆ, ಆತನಿಗೆ ಮರ್ಯಾದೆ ಕೊಡ್ತಾರೆ, ಆತನನ್ನ ಬಹಳ ಉನ್ನತ ಸ್ಥಿತಿಗೆ ನಡೆಸ್ತಾರೆ. ಆತನಿಗೆ ಫೇಮ್ ಅನ್ನೋದು ಬಂತು, ದುಡ್ಡು ಅನ್ನೋದಿತ್ತು, ಫ್ಯಾಮಿಲಿ ಇತ್ತು, ಫ್ರೆಂಡ್ಸ್ ಇತ್ತು. ಆದರೆ ಆತನ ಜೀವಿತದಲ್ಲಿ ಒಂದು ವಿಚಾರ ಆತನಿಗೆ ಉತ್ತರ ಸಿಕ್ಕಲೇ ಇಲ್ಲ. ವಾಟ್ ಈಸ್ ನೆಕ್ಸ್ಟ್ ಇನ್ ಮೈ ಲೈಫ್? ಇಷ್ಟೇ ನಾ ಜೀವನ ಎಂಬುದಾಗಿ ಆತನ ನೆನೆಸ್ದ. ಒಂದು ದಿವಸ ಆತನ ನೆನೆಸ್ದ, ಅಯ್ಯೋ, ನನ್ನ ಜೀವಿತದಲ್ಲಿ ಅರ್ಥವೇ ಇಲ್ಲ. ನಾನು ಯಾರು? ಈ ಲೋಕದಲ್ಲಿ ನಾನು ಯಾಕೆ ಬದುಕ್ತಾ ಇದ್ದೇನೆ? ಇಷ್ಟೊಂದು ಹಣ, ಎಲ್ಲ ಐಶ್ವರ್ಯ, ಧನ ಇದೆ, ನನಗೆ ಮಕ್ಕಳಿದ್ದಾರೆ, ನೋಡಿಕೊಳ್ಳುವಂತ ಸ್ನೇಹಿತರಿದ್ದಾರೆ, ಆದರೆ ನನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲ ಎಂಬುದಾಗಿ ನೆನೆಸಿ ಒಂದು ದಿವಸ ಸೂಸೈಡ್ ಮಾಡಿಕೊಳ್ಳುವುದಕ್ಕೆ ಆತನು ಹೋದ. ಪ್ರಿಯ ದೇವ ಜನರೇ, ಒಂದು ಕ್ಷಣ ಆತನು ತಡೆದ.
ನನ್ನ ಜೀವಿತದಲ್ಲಿ ಏನೇನೋ ಸಾಧಿಸಿದ್ದೀನಿ, ಆದ್ರೆ ಇದೊಂದು ಕ್ಷಣವನ್ನ ಯಾಕೆ ನಾನು ನನ್ನ ಜೀವಿತವನ್ನ ವ್ಯರ್ಥ ಮಾಡ್ಕೊಳ್ಬೇಕು? ನನ್ನ ಸ್ನೇಹಿತರನ್ನ ಕೇಳ್ತೇನೆ, ಅವರಿಗೆ ಗೊತ್ತಿದೆಯಾ ಇದಕ್ಕೆ ಉತ್ತರ? ನನ್ನ ಜೀವಿತದಲ್ಲಿ ಯಾಕೆ ನೆಮ್ಮದಿ ಇಲ್ಲ ಎಂಬುದಾಗಿ ನೆನೆಸಿ ಒಂದು ದಿವಸ ಆತನು ತನ್ನ ಎಲ್ಲಾ ಸ್ನೇಹಿತರನ್ನ ಕರೆದು ನಿಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇದೆಯಾ? ವೈ ಆರ್ ಯು ಲಿವಿಂಗ್ ಎಂಬುದಾಗಿ ಆತನು ಕೇಳಿದ. Nobody had an answer. ಯಾರಿಗೂ ಉತ್ತರ ಗೊತ್ತಿಲ್ಲದೆ ಜೀವಿಸುತ್ತಾ ಇದ್ದರು. ಪ್ರಿಯ ದೇವ ಜನರೇ, ಪ್ರಿಯ ಮಳವಳ್ಳಿಯ ನನ್ನ ಪ್ರಿಯ ಮಿತ್ರರೇ, ಈ ದಿವಸ ನೀವು ಇಲ್ಲಿ ಬಂದಿರಬಹುದು. ನೀವು ಯಾಕೆ ಇದ್ದೀರಾ? ನಿಮ್ಮ ಗುರಿ ಏನು? ನೀವು ಯಾಕೆ ಜೀವಿಸ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಯಾಕೆ ನೆಮ್ಮದಿ ಇಲ್ಲ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಇದು ಯಾರಿಗೂ ಗೋಚರವಾಗುವುದಿಲ್ಲ. ಅದಕ್ಕೆ ರಕ್ಷಕನ ಜನನ ಬಹಳ ಪ್ರಾಮುಖ್ಯ. There is emptiness in your life. ನಿನ್ನ ಜೀವಿತದಲ್ಲಿ ಒಂದು ಶೂನ್ಯತೆ ನಿನ್ನನ್ನು ಕಾಡುತ್ತಾ ಇದೆ. ಅದನ್ನ ನೀನು ಹೇಳ್ತಾ ಇಲ್ಲ ಅಷ್ಟೇ, ಆದ್ರೆ ದೇವರು ಒಂದು ದಿವಸ ಆತನ ಜೀವಿತದಲ್ಲಿ ಹೀಗೆ ಆತನ ಹುಡುಕಿ ಹೋಗ್ತಾ ಇರುವಾಗ ಒಂದು ಸನ್ನಿವೇಶಕ್ಕೆ ಬರ್ತಾನೆ. ಎಲ್ಲರನ್ನ ಕೇಳ್ತಾನೆ, ಯಾರು ಹೇಳಲ್ಲ. ಒಂದ್ ದಿವಸ ಆತನ ಫಾರ್ಮ್ ಹೌಸ್ ಇರುತ್ತೆ. ಆ ಫಾರ್ಮ್ ಹೌಸ್ ಅಲ್ಲಿ ಆತನ ಕೆಲಸ ಮಾಡ್ತಾ ಇರುವಾಗ ಅಲ್ಲಿದ್ದಂತ ಫಾರ್ಮರ್ಸ್ ಆತನ ಕೆಲಸಗಾರರಲ್ಲಿ ಒಬ್ರು ಕೇಳ್ತಾರ, ನೀನ್ ಯಾಕೆ ಇಷ್ಟೊಂದು ಸಂತೋಷವಾಗಿದೆಯಲ್ಲ? ನಾನು ಎಲ್ಲರನ್ನೂ ಕೇಳಿದ್ದೀನಿ, ನಿನ್ನೂ ಕೇಳ್ತೀನಿ, ಯಾಕೆ ನೀನು ಸಂತೋಷವಾಗಿದೆಯಾ ಹೇಳು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನನ್ನ ಜೀವಿತದಲ್ಲಿ ನಾನು ದೇವರಿಂದ ದೂರ ಇದ್ದಾಗ ನನ್ನನ್ನು ಪ್ರೀತಿಸಿದಂತ ವ್ಯಕ್ತಿ ಒಬ್ಬರಿದ್ದಾರೆ. ಆತನನ್ನ ನಂಬದ ಮೇಲೆ ನನ್ನ ಜೀವಿತಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂಬುದಾಗಿ ಆತನು ಅವರಿಗೆ ಹೇಳ್ತಾನೆ. ಆ ವ್ಯಕ್ತಿಯೇ ರಕ್ಷಕನ ಜನನ ಕರ್ತನಾದ ಯೇಸು ಕ್ರಿಸ್ತ. ಈ ದಿವಸ ನಾವು ದೇವರಿಂದ ದೂರ ಹೋಗ್ತಾ ಇರ್ಬೋದು. ಈ ದಿವಸ ಅನೇಕರು ನಾವು ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗದೆ ಅಳ್ತಾ ಇರ್ಬೋದು. ಪ್ರಿಯರೇ, ನೈಟ್ ಅಲ್ಲಿ ನೀವು ಎಷ್ಟೊಂದು ಜನ ಮಲಗದೆ ಇರ್ಬೋದು, ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇರ್ಬೋದು. ಅನೇಕರು ಯೋಚನೆ ಮಾಡಿ ದಿಕ್ಕು ತೋರದೆ ಸೂಸೈಡ್ಗಳಿಗೆ ನೀವು ಹೋಗ್ಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇರ್ಬೋದು. ಅನೇಕರು ದುಶ್ಚಟಕ್ಕೆ ನೀವು ಒಳಗಾಗಿರ್ಬೋದು, ಕುಡಿತ ಅಂತ ಹೇಳಿ ಇದನ್ನ ಮರಿಬೇಕೆಂಬುದಾಗಿ ಹೇಳಿ. ಆದ್ರೆ ಇವತ್ತು ಒಬ್ಬ ರಕ್ಷಕ ನಿನ್ನ ಜೊತೆ ಇದ್ದಾನೆ. ನಿನ್ನ ಎಲ್ಲಾ ಕಷ್ಟಗಳಿಗೆ ಸ್ಪಂದಿಸುವ ಆತನು. ನನ್ನ ಜೀವನ ಯಾಕೆ ಈ ಜೀವಿತ ಇದೆ ಎಂಬುದಾಗಿ ಹೇಳಿದ್ರೆ ಆತನ ಜೊತೆ ಸಂಬಂಧವನ್ನ ನಾನು ಮತ್ತೆ ನೀನು ಕಳ್ಕೊಂಡಿದ್ದೇವೆ. ಅದಕ್ಕೆ ಯು ಹ್ಯಾವ್ ಲಾಸ್ಟ್ ದಿ ಕನೆಕ್ಟಿವಿಟಿ ವಿತ್ ಗಾಡ್ ಇನ್ ಯೋರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರಿಗೂ ನಿನಗೂ ಸಂಬಂಧ ಇಲ್ಲದೆ ಜೀವಿಸುತ್ತಾ ಇರುವಂತ ಜೀವಿತ ನಿನ್ನನ್ನು ಇಷ್ಟೊಂದು ಬರಡಾಗಿ ಜೀವಿಸುವ ಹಾಗೆ ಮಾಡಿದೆ. ಹಾಗಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಜನನ ಯಾಕೆ ಎಂಬುದಾಗಿ ಹೇಳಿದ್ರೆ, ನನ್ನ ಜೀವಿತದಲ್ಲಿರುವಂತ ಅನೇಕ ಸಿದ್ಧಾಂತಗಳನ್ನು ಅಳಿಸ್ಲಿಕ್ಕೆ ಈ ದಿವಸ ಯೇಸು ಕ್ರಿಸ್ತನ ಜನನ ಯಾಕೆ ಬಹಳ ಪ್ರಾಮುಖ್ಯವಾದದ್ದೆಂಬುದಾಗಿ ಹೇಳಿದ್ರೆ, ನನ್ನ ಜೀವಿತಕ್ಕೆ ಒಂದು ಅರ್ಥ ಕೊಡ್ಲಿಕ್ಕೆ, ನಾನು ಯಾರು, ನಾನು ದೇವರ ಮಗನಾಗಿದ್ದೇನೆ ಅಂತ ನಾನು ಮರೆತು ಹೋದದನ್ನ ನೆನಪಿಸ್ಲಿಕ್ಕೆ ಆತನು ನಮ್ಮನ್ನ ಹುಡುಕಿ ಈ ಭೂಮಿಗೆ ಆತನು ಮನುಷ್ಯನಾಗಿ ಬಂದನು. ನೋಡ್ರಿ, ಇದೆಲ್ಲ ಎಲ್ಲರೂ ಮಾಡಿರ್ತಾರೆ. ನೀವು ನೆನೆಸ್ಬೋದು, ಸರ್ ಏನ್ ದೊಡ್ಡದಿದೆ ಸರ್, ಎಷ್ಟೊಂದು ಜನ ಯೇಸು ಕ್ರಿಸ್ತ ಅಂದ್ರೆ ಏನ್ ಸರ್, ಯೇಸು ಕ್ರಿಸ್ತನೋ ಮಹಾತ್ಮ ಗಾಂಧಿ ತರನೋ ಇನ್ಯಾರ ತರನೋ, ಆತನು ಒಬ್ಬ ಇತಿಹಾಸದ ಪುರುಷನು ಸರ್. ಇಲ್ಲ ಸ್ವಾಮಿ, ಆ ತರ ಅಲ್ಲ. ಈತನ ಜನನ ಬಹಳ ಪ್ರಾಮುಖ್ಯವಾದದ್ದು. ಯಾಕೆ ಎಂಬುದಾಗಿ ಹೇಳಿದ್ರೆ, ಈತನು ನಮ್ಮ ಪಾಪಗಳಿಗೆ ತಾನೇ ಪ್ರಾಯಶ್ಚಿತ್ತವಾಗಿ ಯಜ್ಞವಾಗಿ ನಮ್ಮನ್ನ ಬಿಡಿಸಿದಂತ ಒಬ್ಬ ದೇವರು. ನಾನಾಗ್ಲೇ ಹೇಳಿದೆ ಅನೇಕರು ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ರಾಜರಾಗ್ತಾರೆ. ಒಬ್ಬ ರಾಜನಿದ್ದನು, ತನ್ನ ರಾಜ್ಯವನ್ನ ತ್ಯಜಿಸಿ ಮನುಷ್ಯನಾಗಿ ಜನಿಸಿದನು. ಏನಕ್ಕೆ? ನನ್ನನ್ನ ಮತ್ತೆ ನಿನ್ನನ್ನ ಬಿಡುಗಡೆ ಮಾಡಲಿಕ್ಕೆ. ಪ್ರಿಯ ದೇವ ಜನರೇ, ಈ ಸಾಯಂಕಾಲದ ವೇಳೆ ನಾವು ನೆನೆಸ್ತೀವಿ, ನಮ್ಮ ಪಾಪಗಳಿಗೆ ಮೊದಲನೇದಾಗಿ ನಮಗೆ ಪ್ರಾಯಶ್ಚಿತ್ತ ಆಗ್ಬೇಕು. ನಾವು ತಪ್ಪು ಮಾಡಿಲ್ಲ ಅಂತ ಅನೇಕರು ಅನ್ಕೊಳ್ಬಹುದು. ನಾವು ಹುಟ್ಟಿದಾಗನಿಂದಲೂ ಪಾಪಿಗಳು, ಗರ್ಭ ಧರಿಸಿದಾಗಲಿಂದಲೂ ನಾವು ದ್ರೋಹಿಗಳು. ಹಾಗೆ ವೇದವು ಹೇಳುತ್ತದೆ, ನಮ್ಮ ಗುಣಗಳು ಅದಕ್ಕೆ ಸಾಕ್ಷಿಯಾಗಿವೆ. ಈ ಸಾಯಂಕಾಲದ ವೇಳೆ ಆ ರಕ್ಷಕನ ಜನನ ಯಾಕೆ ಎಂಬುದಾಗಿ ಹೇಳಿದ್ರೆ,
ಯು ರಿಕ್ವೈರ್ ಫರ್ಗಿವ್ನೆಸ್ ಫಾರ್ ಯುವರ್ ಸಿನ್ಸ್. ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಪಾಪ ಮಾಡದೇ ಇರೋನು ಬಲಿಯಾಗಬೇಕಾಗಿತ್ತು. ನಾನು ಮಾಡಿದ ತಪ್ಪುಗಳಿಗೆ ಆತನು ಶಿಕ್ಷೆ ತಿಂದು ನನ್ನನ್ನ ಬಿಡುಗಡೆ ಮಾಡಿದನು. ಒಂದು ಸಾರಿ ಯೇಸು ಸ್ವಾಮಿ ಇಲ್ಲವೇ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಜೀವಿಸ್ತಾ ಇರುವಾಗ ಆತನ ಬಳಿಗೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಕರ್ಕೊಂಡ್ಬಂದ್ರು. ಇಲ್ಲವೇ ಆತನಿಗೆ ಕಾಲು ಬರದೇ ಇರುವಂತ ಒಬ್ಬ ವ್ಯಕ್ತಿಯನ್ನ ಆತನ ಬಳಿಗೆ ಕರ್ಕೊಂಡ್ಬಂದ್ರು. ನೀವೆಲ್ಲರೂ ಏನ್ ನೆನೆಸ್ತೀರಾ? ಕಾಲು ಕರ್ಕೊಂಡು ಬಂದೇ ಇರೋ ವ್ಯಕ್ತಿಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಆತನಿಗೆ ಕಾಲು ಬರಬೇಕೆಂಬುದಾಗಿ ಆತನಿಗೆ. ಆದರೆ ಯೇಸು ಸ್ವಾಮಿ ಅಲ್ಲವೇ ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ನೋಡಿ, ಮಗನೇ, ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಿದರು. ದ ಫಸ್ಟ್ ಥಿಂಗ್ ಇನ್ ಯುವರ್ ಲೈಫ್, ನಿನ್ನ ಜೀವಮಾನದಲ್ಲಿ, ನನ್ನ ಜೀವಮಾನದಲ್ಲಿ ನಾನು ಕೂಡ ಅನುಭವಿಸಿದಂಥ ಒಂದು ವಿಚಾರ ಏನೆಂಬುದಾಗಿ ಹೇಳಿದ್ರೆ, ನನ್ನ ಪಾಪಗಳಿಗೆ ಯಾರೋ ಪ್ರಾಯಶ್ಚಿತ್ತ ಕೊಡಲೇಬೇಕು. ನನ್ನ ತಪ್ಪುಗಳಿಗೆ ನಾನೇ ಶಿಕ್ಷೆ ತಿಂದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಆದರೆ ಒಬ್ಬ ಪರಿಶುದ್ಧನಾದ ದೇವರು ಆ ಒಂದು ಸ್ಥಾನವನ್ನು ವಹಿಸಿ ನನಗೆ ಬರಬೇಕಾದ ಶಿಕ್ಷೆಯನ್ನು ತಾನು ವಹಿಸಿ ನನ್ನನ್ನು ಬಿಡುಗಡೆ ಮಾಡಿದನು. ಅದಕ್ಕೆ ಈ ದಿವಸ, ಈ ಸಾಯಂಕಾಲ ಈ ರಕ್ಷಕನ ಜನನ ಬಹಳ ಶ್ರೇಷ್ಠವಾದದ್ದು ನಿಮ್ಮ ಜೀವಿತದಲ್ಲಿ. ಕಾಣದೇ ಇರುವುದನ್ನು ಹುಡುಕುವಂತ ನನ್ನ ಪ್ರಿಯ ಮಿತ್ರರೇ, ನಾವು ಅನೇಕರು ನೆನೆಸ್ತೀವಿ, ಸರ್ ನೀವು ಹೇಳೋದಲ್ಲ, ನನ್ನ ಹತ್ರ ಏನೂ ಇಲ್ಲ ಸರ್. ಒಂದು ವಿಚಾರ ಹೇಳ ನನ್ನ ಸಾಯಂಕಾಲ, ನಿಮ್ಮ ಜೀವಿತದಲ್ಲಿ ಯಾರು ನೋಡಬಾರ್ದು ಅಂತ ನೀವು ಯಾವ ಕಾರ್ಯವನ್ನು ಮಾಡಿಲ್ವರೇ? ಯಾಕೆಲ್ಲ ಸೈಲೆಂಟ್ ಆಗ್ಬಿಟ್ರಲ್ಲ? ಯಾರು ನೋಡಬಾರ್ದು ಅನ್ನಂತ ಅನೇಕ ವಿಚಾರಗಳು ಯಾಕೆ ಮಾಡ್ತೀವಿ ಅಂದ್ರೆ, ಬೇರೆಯವ್ರು ನೋಡಿದ್ರೆ ಅದನ್ನ ತಪ್ಪು ಅಂತ ಖಂಡಿಸ್ತಾರೆ. ಅದಕ್ಕೆ ಹೌದಲ್ಲ? ನಾವು ಒಪ್ಕೊಬೇಕ್ರಿ ಧೈರ್ಯವಾಗಿ. ಈ ದಿವಸ, ಈ ಸಾಯಂಕಾಲ, ಈ ಜನನ, ಈ ರಕ್ಷಕನ ಜನನ ಏನ್ ತೋರಿಸುತ್ತೆ ಎಂಬುದಾಗಿ ಹೇಳಿದ್ರೆ, ನನಗೂ ನಿನಗೂ ಒಬ್ಬ ರಕ್ಷಕನಿದ್ದಾನೆ. ನಾನು ಕಾಣದೇ ಇರುವ ಸಮಾಧಾನ, ನಾನು ಕಾಣದೇ ಇರುವಂತ ನೆಮ್ಮದಿ, ನನ್ನ ಜೀವಿತದಲ್ಲಿ ಕಳೆದು ಹೋದಂತ ಅನೇಕ ಅಸಹ್ಯಕರವಾದ ಘಟನೆಗಳು ನಾನು ನೆನೆಸ್ಕೊಂಡ್ರೆ ಅನೇಕ ವಿಚಾರಗಳು ನಾನು ತಲೆ ತಗ್ಗಿಸುವಂತ ವಿಚಾರಗಳಿಂದ ನಿನಗೆ ಬಿಡುಗಡೆ ಕೊಡುವಂತ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅದೇ ಕ್ರಿಸ್ಮಸ್. ಆತನು ನಮ್ಮ ಪಾಪಗಳಿಗೋಸ್ಕರ ಆ ಕ್ರೂಜೆ ಮೇಲೆ ತಾನು ತನ್ನ ರಕ್ತವನ್ನ ಚೆಲ್ಲಿ ನಮ್ಮನ್ನ ಬಿಡುಗಡೆ ಮಾಡಿ ಅಷ್ಟಕ್ಕೆ ನಿಲ್ಲಿಲ್ಲ. ಇವತ್ತು ನಮಗೊಂದು ಭಯ ಕಾಣುತ್ತಲ್ವೇನ್ರಿ? ಒಂದು ನಿಜ ಹೇಳ್ರಿ, ನನಗೂ ಇದೆ. ನಾನು ಎಲ್ಲರ ಮುಂದೆ, ನಿಮ್ಮೆಲ್ಲರ ಮುಂದೆ ಒಪ್ಕೊಡ್ತಾ ಇದ್ದೀನಿ, ಮರಣದ ಭಯ. ಯಾರಿಗಿಲ್ಲಪ್ಪ? ಯಾರಿಗಿಲ್ಲ ಮರಣದ ಭಯ? ನಮ್ಮೆಲ್ಲರಿಗೂ ಮರಣದ ಭಯವಿದೆ. ಪ್ರಿಯ ದೇವ ಜನರೇ, ಈ ದಿವಸ ರಕ್ಷಕನು ಯಾಕೆ ಬೇಕೆಂಬುದಾಗಿ ಹೇಳಿದ್ರೆ, ನಮ್ಮನ್ನ ಮರಣದಿಂದ ಪಾರು ಮಾಡಲಿಕ್ಕೆ ಒಬ್ಬ ರಕ್ಷಕನ ಜನನ ಅವಶ್ಯ. ಈ ರಕ್ಷಕನು ನಮ್ಮ ಪಾಪ ಪರಿಹಾರ ಮಾತ್ರ ಮಾಡದೆ ನಮಗೆ ನಿತ್ಯ ಜೀವಕ್ಕೆ ನಡೆಸುವಂತ ಒಬ್ಬ ರಕ್ಷಕನು. ನಾನು ಆತನನ್ನು ನಂಬುವುದಾದರೆ ನಾನು ಎಂದಿಗೂ ಸಾಯುವುದಿಲ್ಲ, ಆತನ ಕೂಡ ನಿತ್ಯ ನಿತ್ಯತ್ವಕ್ಕೆ ಬದುಕ್ತೇನೆ. ಯಾಕೆ ಹೆಂಗೆ ಹೇಳ್ಬಿಡ್ತೀರಾ ಸರ್ ನೀವು? ಕರ್ತನಾದ ಯೇಸು ಕ್ರಿಸ್ತನ ವಿಶೇಷತೆ ಏನಂದ್ರೆ, ಅನೇಕರು ಬಂದು ತ್ಯಾಗ ಮಾಡಿ ಹೋಗಿರ್ಬೋದು, ಆದರೆ ಮರಣವನ್ನ ಯಾರು ಜಯಿಸಲಿಲ್ಲ. ಈತನ ವಿಶೇಷತೆ ಏನೆಂಬುದಾಗಿ ಹೇಳಿದ್ರೆ, ಮರಣವನ್ನ ಜಯಿಸಿ ಈ ಪಾಪವನ್ನ ಛೇದಿಸಿ ನಮ್ಗೆ ನಿತ್ಯ ಜೀವವನ್ನ ಕೊಡ್ಲಿಕ್ಕೆ ಬಂದಂತ ರಕ್ಷಕನ. ಪ್ರಿಯ ದೇವ ಜನರೇ, ಈ ದಿವಸ ಇದು ನಿಮ್ಮ ಮುಂದೆ ಇದೆ. ಈ ರಾಜನಿಗೆ we have to say yes or no. This king requires a response from you. ಈ ಒಂದು ರಾಜನಿಗೆ ಹೌದಾ ಅಥವಾ ಇಲ್ಲವಾ ಎಂಬುದಾಗಿ ನಾನು ಮತ್ತೆ ನೀನು ಉತ್ತರ ಕೊಡಲೇಬೇಕು. ಎರಡನೇ ಸಾರಿ ಆತನು ಬರುವಂತವನಾಗಿದ್ದಾನೆ ನ್ಯಾಯವನ್ನ ತೀರಿಸಲಿಕ್ಕೆ. ಇದು ಒಂದು ಸುಸಂದರ್ಭ. ನೀವು ನೆನೆಸಿರ್ಬೋದು, ಅಯ್ಯೋ ಏನೋ ಬೇಜಾರಾಗ್ತಾ ಇತ್ತು ಸರ್ ಮನೆಯಲ್ಲಿ, ಅದಕ್ಕೋಸ್ಕರ ಬಂದೆ. ಇಲ್ಲ, ದೇವರು ಈ ದಿವಸ ನಿಮಗೆ ಒಂದು ಹೊಸ ಸುದ್ದಿಯನ್ನ ತಿಳಿಸಬೇಕೆಂಬುದಾಗಿ ನಿಮ್ಮನ್ನ ಇಲ್ಲಿ ಕರೆದು ತಂದಿದ್ದಾನೆ. ಆ ಸುದ್ದಿ ಏನೆಂಬುದಾಗಿ ಹೇಳಿದ್ರೆ, ನೀವು ನಿಮ್ಮ ಪಾಪಗಳನ್ನ ಅರಿಕೆ ಮಾಡುವುದಾದ್ರೆ, ಅಯ್ಯೋ ಹೌದು, ಕರ್ತನಾದ ಯೇಸು ಕ್ರಿಸ್ತನು ನನ್ನ ಬದಲಾಗಿ ನನಗೆ ಬರಬೇಕಾದ ಶಿಕ್ಷೆಯನ್ನು ತಾನು ಹೊಂದಿ ನನ್ನನ್ನ ಈ ಪಾಪದಿಂದ ವಿಮುಕ್ತಿ ಮಾಡಿದ್ದಾನೆ.
ಅಷ್ಟು ಮಾತ್ರವಲ್ಲದೆ 3ನೇ ದಿವಸ ಆತನು ಜಯವೀರನಾಗಿ ಎದ್ದು ನನಗೆ ನಿತ್ಯ ಜೀವದ ಜಯಮಾಲೆಯನ್ನು ಕೊಡ್ತಾನೆಂಬುದಾಗಿ ನಂಬುದಾದರೆ, ಪ್ರಿಯ ದೇವ ಜನರೇ, ರಕ್ಷಕನ ಜನನ ನಿಜವಾಗಲೂ ನಿಮಗೆ ವಿಶೇಷವಾದಂಥ ಒಂದು ಸುದಿನವೇ ಆಗಿದೆ. ಹಾಗೆ ಮಾಡಲಿಕ್ಕಾಗುವ ಹಾಗೆ ನೀವು ನಿಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳಿ. ಇವತ್ತೇ ಅಯ್ಯೋ ನನಗೆ ಶಾಂತಿ ನೆಮ್ಮದಿ ಇಲ್ಲ, ಆದರೆ ಒಬ್ಬ ರಕ್ಷಕನು ಜನಿಸಿದ್ದಾನೆ, ನನ್ನ ಪಾಪಗಳನ್ನು ತೀರಿಸಿ ನನಗೆ ವಿಮುಕ್ತಿ ಕೊಡುವಂಥ ಒಬ್ಬ ರಕ್ಷಕನಿದ್ದಾನೆ. ಇದೇ ಸುದಿನ, ಇದೇ ಕ್ರಿಸ್ಮಸ್ಸಿನ ದೊಡ್ಡ ನಾವು ಹಬ್ಬವಾಗಿ ಯಾಕೆ ಮಾಡ್ತೇವೆ ಅಂದರೆ, ಆ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ, ಅದನ್ನು ನಿಮಗೂ ಕೂಡ ನಾವು ಹೇಳುವಂಥವರಾಗಿದ್ದೇವೆ. ಅದನ್ನು ನೀವು ಸ್ವೀಕರಿಸಿ ಆತನನ್ನು ನಂಬಿಕೊಳ್ಳಿ ಎಂಬುದಾಗಿ ಈ ಸಾಯಂಕಾಲದ ಹೊತ್ತು ನಾನು ಕೇಳುವಂಥವನಾಗಿದ್ದೇನೆ. ಹಾಗಿದ್ರೆ ಕಣ್ಣಿಗೆ ಕಾಣದೇ ಇರುವಂಥ ತತ್ವಗಳು ನಾವು ಪಾಲಿಸ್ತೇವೆ, ಏನನ್ನೋ ಜೀವನದಲ್ಲಿ ಹುಡುಕ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ಅರ್ಥ ಇಲ್ಲದೆ ಜೀವಿಸ್ತಾ ಇದ್ದೇವೆ, ಅನೇಕ ತಪ್ಪುಗಳು ನಮ್ಮನ್ನು ಕಾಡ್ತಾ ಇದೆ, ಅನೇಕ ಭಯ ಭೀತಿಗಳು ನಿಮ್ಮನ್ನು ಕಾಡ್ತಾ ಇವೆ. ಇದರೆಲ್ಲರಿಂದ ಪರಿಣಾಮ ಪಾಪವೆಂಬ ಒಂದು ಪರಿಣಾಮಕ್ಕೆ ಮತ್ತು ಈ ದಿವಸ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನಾಗಿ ಜನಿಸಿ ನಿನ್ನನ್ನು ಪ್ರೀತಿ ಮಾಡುವಂಥದ್ದು. ದೇವರು ತನ್ನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.